ನಮ್ಮ ಕರ್ನಾಟಕ ಸೇನೆಗೆ ದಕ್ಷಿಣೇಶ್ವರಿ ವರದಿ ಜಾರಿಗೆ ತರಲೇಬೇಕು. ದಕ್ಷಿಣೇಶ್ವರಿ ವರದಿ ಜಾರಿಗೆ ಬರಲೇಬೇಕು. ಸಂಜೋಣ ಹಿಂದ್ವರಿ ನಡ್ರಿ ಕಡೆ ನಡ್ರಿ ಸರಿ ಎದ್ರಿ ಸರಿ. ನಮ್ಮ ಕರ್ನಾಟಕ ಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷರು ಇವತ್ತು ಈ ಹೋರಾಟ ಮಾಡಲು ಕಾರಣ ಏನಪ್ಪಾ ಅಂದ್ರೆ, ಸುಮಾರು ವರ್ಷಗಳಿಂದ ಕನ್ನಡ ನಾಡು ನುಡಿ ನೆಲ ಜಲಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂತ ನಮ್ಮ ಬಸವರಾಜ ಪಡಕೋಟೆ ಅಣ್ಣರು ನಮ್ಮ ಕರ್ನಾಟಕ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ಬೇಕಂತ ಹೇಳಿ ನಾವು ಹೋರಾಟದ ಮುಖಾಂತರ ಬಂದು ಮಾನ್ಯ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಎಲ್ಲ ಶಾಸಕರಿಗೆ ಮನವಿ ಕೊಟ್ಟಿದ್ದು ಕಾರಣ ಏನಪ್ಪಾ ಅಂದ್ರೆ, 1986ರಿಂದ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಆಗ್ಬೇಕಂತ ಹೇಳಿ ಅಂತಿಮ ವರದಿ ಸಲ್ಲಿಕೆ ಆಗಿರುತ್ತೆ. ಆದ್ರೂ ಕೂಡ ಇಲ್ಲಿವರೆಗೂ ಈ ವರದಿ ಜಾರಿಗೆ ಮಾಡಿರಲ್ಲ. ಈ ವರದಿ ಏನ್ ಹೇಳ್ತಪ್ಪ ಅಂದ್ರೆ, ಕನ್ನಡದ ಮಕ್ಕಳಿಗೆ ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡ್ಬೇಕಂತ ಹೇಳುತ್ತೆ. 80% ಮೀಸಲಾತಿ ಕನ್ನಡದ ಮಕ್ಕಳಿಗೆ ಸಿಗ್ಬೇಕು ಅಂತ ಹೇಳುತ್ತೆ. ಆದರೆ ಸರ್ಕಾರ ಇಲ್ಲಿವರೆಗೂ ಕಣ್ಣು ಮುಚ್ಕೊಂಡು ಕೂತಿದೆ ಅನ್ನೋದು ಗೊತ್ತಿಲ್ಲ. ಈ ವರದಿ ಜಾರಿಗೆ ಆದ್ರೆ ನಿಮ್ಮ ಮುಂದಿನ ಮಕ್ಕಳಿಗೆ ಹುದ್ದೆಗಳು ಸಿಗ್ತವೆ, ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಹೋರಾಟ ಮೊನ್ನೆ ಕೂಡ ಬೆಂಗಳೂರಿನ ರಾಜ್ಯದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ದಿನ ಧರಣಿ ಸತ್ಯಾಗ್ರಹ ಮುಖಾಂತರ ಮೊನ್ನೆ ಮುಖ್ಯಮಂತ್ರಿಗಳಿಗೆ ಕೂಡ ಈ ಸಂದೇಶನ ರವಾನಿಸಿದೀವಿ. ಒಂದು ವೇಳೆ ಈ ಹೋರಾಟ ಇಲ್ಲಿಗೆ ನಿಲ್ಲಲ್ಲ, ಈ ಅಧಿವೇಶನದಲ್ಲಿ ಈಗೇನು ಅಧಿವೇಶನ ಪ್ರಾರಂಭ ಆಗುತ್ತೆ 15ನೇ ತಾರೀಕಿಗೆ, ಆ ಅಧಿವೇಶನದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ಈ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಮಾಡದೇ ಇದ್ರೆ ನಾವು ರಾಜ್ಯಾದ್ಯಂತ ಉಗ್ರದ ಹೋರಾಟ ಮಾಡುವ ಮುಖಾಂತರ ಕರ್ನಾಟಕದಿಂದ ಆಯ್ಕೆಯಾಗಿದ್ರೆ ಶಾಸಕರು ಸಂಸದರು ಎಲ್ಲರಿಗೂ ಕಪ್ಪು ಬಟ್ಟೆ ತೋರಿಸುವುದರ ಮುಖಾಂತರ ನಾವ್ರಿಗೆ ಚೀಮಾರಿ ಹಾಕಿ ಮುತ್ತಿಗೆ ಹಾಕ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಂಧುಗಳು. ಇದು ಮಾಧ್ಯಮದ ಎಲ್ಲಾ ಬಂಧುಗಳಿಗೆ ಕೂಡ ಹೇಳ್ತಾ ಇದ್ದೀನಿ, ಇದು ನಮ್ಮ ಮುಂದಿನ ಭವಿಷ್ಯದ ಮಕ್ಕಳಿಗೋಸ್ಕರ ಹೋರಾಟ. ಇದು ಕೇವಲ ನಮ್ಮ ಒಬ್ಬರೇ ಹೋರಾಟ ಅಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗನ ಹೋರಾಟ ಅಂತ ಹೇಳ್ತಾ ಇದ್ದೀನಿ. ಪರಿಶೀಲನೆ ಮಾಡಿಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದಾರೆ, ಈ ಅಧಿವೇಶನದಲ್ಲಿ ಮಾತಾಡ್ಬಿಟ್ಟು ನಾವು ಇದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಆಲ್ರೆಡಿ ತಮಿಳುನಾಡಿನಲ್ಲಿ 90% ಜಾರಿಗೆ ಆಗಿದೆ, ಆಂಧ್ರನಲ್ಲಿ ಕೂಡ 80% ಇದೇ ಸರೋಜಿನಿ ಮಹಿಷಿ ಜಾರಿಗೆ ಮಾಡಿದ್ದಾರೆ. ನಮ್ದು ಆಲ್ರೆಡಿ ಇದು ಇದೆ ಅಲ್ಲ, ನಾವು ಫಸ್ಟ್ ಆದ್ಯತೆ ಅದಕ್ಕೆ ಕೊಡಬೇಕು ಅಂತ. ಖಾಸಗಿ ಕ್ಷೇತ್ರನಾಗಿಲ್ಲ ಸರ್,
ಖಾಸಗಿ ಕ್ಷೇತ್ರದ ಇನ್ವೆಸ್ಟ್ಮೆಂಟ್ ನಾನೇ SHLCC ಕಮಿಟಿನಲ್ಲಿ ಇದ್ದೀನಿ ಈಗ ಅಲ್ಲಿ ಯಾವುದೇ ಇದು ಕೊಡೋಕ್ಕಿಂತ ಮುಂಚೆನೂ ಅವ್ರಿಗೆ ಇನ್ಸೆಂಟಿವ್ ಸಬ್ಸಿಡಿ ಕೊಡೋಕ್ಕಿಂತ ಮುಂಚೆ ಕಡ್ಡಾಯವಾಗಿ ರೂಲ್ ಹಾಕಿ ಕೊಡೋದು ಸರ್ ಈ ನೌಕರಿ ಒಳಗೆ ಸರ್ ಫಾಲೋ ಆಗ್ತಾ ಇಲ್ಲ ಸರ್. ಇಲ್ಲಿ ಕಂಪ್ನಿಗಳು ಅದಾವೆ ಸರ್, ಅಲ್ಲಿ ಹೋದ್ರೆ ಒಂದು 70% ಬೇರೆ ರಾಜ್ಯದವ್ರಿಗೆ 9 ಕಂಪ್ನಿಗಳು ನೋಡಿ ACC ನಾನೇ ನೋಡಿದ್ರೆ 90% ಎಕ್ಸೆಪ್ಟ್ ಯಾವುದು ಹೈ ರಿಸ್ಕ್ ಜಾಬ್ ಯಾವುದು ಇದು ಚಿಮ್ನಿ ಕ್ಲೀನಿಂಗು ಮತ್ತು ಡಿಸ್ಮ್ಯಾಂಟ್ಲಿಂಗ್ ಅದು ನಮ್ಮ ಹತ್ರ ಎಕ್ಸ್ಪರ್ಟೀಸ್. ನಮ್ಮನ್ನು CED ಗ್ರೂಪ್ನಲ್ಲೇ ಪೂರ ಉದ್ಯೋಗ ಕೊಡುತ್ತೆ ಸರ್. ಅದು ಉನ್ನತ ಹುದ್ದೆಯಲ್ಲೇನೇ ಇಲ್ಲ. ಹೇಳಿ ಯಾವುದಾದ್ರೂ ಇದ್ರೆ ಗಮನಕ್ಕೆ ಬಂದರೆ ಹೇಳಿ ಅದಕ್ಕೆ ಸರಿಪಡಿಸೋದು ಜವಾಬ್ದಾರಿ ಸರ್. ಇನ್ನೂ ಸರ್ಕಾರದಿಂದ ಮಾನ್ಯ ಇದು ಆಗಿಲ್ಲ ಸರ್. ದಯವಿಟ್ಟು ಈ ಅಧಿವೇಶನ ಒಳಗೆ ತಾವೆಲ್ಲ ಮಾತಾಡ್ಬೇಕು ಸರ್. ಇದು ಕನ್ನಡಿಗರ ಅಭಿವೃದ್ಧಿಗೋಸ್ಕರ ತಮ್ಮ ದಿಟ್ಟ ನಿರ್ಧಾರ ಸರ್ ನಡೆದಂತ ನೋಡಿ ಸರ್ ವಾಯ್ಸ್ ಬರಬಾರ್ದು ನೋಡಿ. ಬರ್ರಿ ಬರ್ರಿ ಮಲ್ಲು ಹಿಂದೆ ಬರ್ರಿ ಮಲ್ಲು. ಇನ್ನೇನು ಜೈಕರ್